ತಮಿಳುನಾಡಿಗೂ ಕೂಡ ತಮಗೆ ಗೊತ್ತಿದ್ದಾಗೆ ಹಿಂಗಾರ್ನಲ್ಲಿ ಅತಿವೃಷ್ಟಿ ಆಯ್ತು, ಆಯ್ತಾ? ಬಹಳ ಮರ್ತೋಗಿದ್ದೀರೋ ಏನೋ ತಾವು. ಲಾಸ್ಟ್ ಅಲ್ಲಿ ಬಹುಶಃ ನವೆಂಬರ್ ತಿಂಗಳಲ್ಲಿ ಅಧಿಕ ಮಳೆ ಆಗಿ ಬಹಳ ಆಸ್ತಿ ಪ್ರಾಣ ಎಲ್ಲವೂ ಕೂಡ ತಮಿಳುನಾಡಲ್ಲಿ ಕಳೆದುಕೊಂಡ್ರು. ಅವ್ರಿಗೆ ಇನ್ನೂ ಕೂಡ ನನಗಿರೋ ಮಾಹಿತಿ ಪ್ರಕಾರ ಅದಕ್ಕೆ ಇನ್ನೂ ಪರಿಹಾರ ಬಂದಿಲ್ಲ. ಅತಿವೃಷ್ಟಿ ಹಾನಿಯಿಂದ ತಮಿಳುನಾಡು ಸರ್ಕಾರ ಏನು ಮನವಿಯನ್ನ ಸಲ್ಲಿಸಿದೆ ಅವರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ ನನಗಿರೋ ಮಾಹಿತಿ. ಬಹುಶಃ ಈಗ ನಾವು ಕೋರ್ಟ್ಗೆ ಹೋಗಿರೋದ್ರಿಂದ ನಾಳೆ ಅವರು ಏನಾದ್ರೂ ಈ ಕೋರ್ಟ್ ನಲ್ಲಿ ಸೇರ್ತಾರ ಇಲ್ವಾ ನಾವು ನೋಡ್ಬೇಕು. ಬಟ್ ಅವ್ರದ್ದು ಕೂಡ ಮೆಮೊರಾಂಡಮ್ ತೀರ್ಮಾನ ಆಗದೆ ಹಾಗೆ ಉಳಿದಿದೆ. ಅವ್ರದಿಗೂ ಕೂಡ ತಮಿಳುನಾಡು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ಇನ್ನ ಕೆಲವರು ಬರ ಪರಿಹಾರ ಕೇಳಿ ಕೊಟ್ಟಿದ್ರು, ಅವ್ರಿಗೂ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ. ನೋಡಿ, ನಾನು ಅದ್ರ ಬಗ್ಗೆ ಇಷ್ಟೇ ಹೇಳೋದು. ಒಂದು, ಈಗ ಮೊನ್ನೆ ತಾವು ಕೆಲವರು ಕೇಳಿದ್ರಿ ಇಷ್ಟ ದಿನ ಯಾಕೆ ಸುಮ್ಮನೆ ಇದ್ಬಿಟ್ಟು ಇವಾಗ ಹೋಗಿದ್ದೀರಿ ಅಂತ. ಕರೆಕ್ಟಾ? 5 ತಿಂಗಳಾಯ್ತು, 6 ತಿಂಗಳಾಯ್ತು, ಮೆಮೊರಾಂಡಮ್ ಕೊಟ್ಟು 7 ತಿಂಗಳಾಗಿತ್ತು, IMCT ರಿಪೋರ್ಟ್ ಕೊಟ್ಟು 5 ತಿಂಗಳಾಗಿದೆ ಅಲ್ವಾ? ಇಷ್ಟ ದಿನ ಯಾಕೆ ಹೋಗ್ಲಿಲ್ಲ ಅಂತ ನೀವು ಕೇಳಿ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಏನೋ ಸ್ವಾಭಾವಿಕವಾಗಿ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ. ನವೆಂಬರ್ ತಿಂಗಳಲ್ಲಿ ತೀರ್ಮಾನ ಮಾಡಬೇಕಾಗಿತ್ತು. ನವೆಂಬರ್ ಅಲ್ಲಿ ಎಲೆಕ್ಷನ್ ಇತ್ತು. ಅವರ ಕಷ್ಟನೂ ನಾವು ಒಂದು ರಾಜಕೀಯ ಪಕ್ಷವಾಗಿ ಅವಾಗ್ಲೇ ಆಗ್ಬೇಕು ಅಂತಿಲ್ಲ. ಡಿಸೆಂಬರ್ ಅಲ್ಲಿ ನಾವು ಹೋಗಿ ಭೇಟಿ ಮಾಡಿದ್ವಿ. ಅದ್ರದ್ದು ಏನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಅನ್ಕೊಂಡ್ವಿ. ಜನವರಿ 16ಕ್ಕೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಫಿಕ್ಸ್ ಆದಾಗ ಏನೋ ಗೃಹ ಸಚಿವರ ಕುಟುಂಬದಲ್ಲಿ ಯಾರೋ ಒಬ್ಬರದು ವೈಯಕ್ತಿಕ ತೊಂದರೆ ಆಯ್ತು ಅಂತ ತಿಳಿದು ಬಂತು. ಇವೆಲ್ಲ ಇರ್ತವೆ. ಅವಕ್ಕೂ ನಾವು ನಾವು ಒಂದೇ ಬಾರಿಗೆ ಎಲ್ಲಾನು ಬೀದಿಗೆ ತಗೊಂಡ್ ಬರಕ್ಕಾಗತ್ತ. ಸೊ ನಾವು ತಾಳ್ಮೆಯಿಂದ ಕಾದು ಕೊನೆಗೆ ನೋಡಿದ್ರೆ ಮೀಟಿಂಗೇ ಫಿಕ್ಸ್ ಆಗ್ಲಿಲ್ಲ. ಇನ್ನ ನಮ್ಗೆ ಉಳಿದಿರೋ ಮಾರ್ಗ ಏನು? ಪ್ರೈಮ್ ಮಿನಿಸ್ಟರ್ಗೆ 2 ಬಾರಿ CM ರಿಕ್ವೆಸ್ಟ್ ಮಾಡಿದ್ರು. ಕರ್ನಾಟಕಕ್ಕೆ ಬಂದಾಗ ಒಂದ್ಸತಿ, ಅದೇ ಕೆಲಸಕ್ಕೆ ಡೆಲ್ಲಿಗೆ ಹೋಗಿ ಭೇಟಿ ಮಾಡಿದ್ವಿ. ಎಲ್ಲ ನಾವು ನೋಡಿ ಮಾಡಿ ಕೊನೆಗೆ ಅನಿವಾರ್ಯ ಬಂದಾಗ ಕೋರ್ಟಿಗೆ ಹೋಗಿದ್ವಿ. ನೀವು ಇದೇ ಕೆಲಸ ನೀವು ಜನವರಿಯಲ್ಲಿ ಮಾಡಬಹುದಾಗಿ ಗೈಡ್ಲೈನ್ಸ್ ಅಲ್ಲಿ 1 ತಿಂಗಳಂತ ಇದೆ. ಆದ್ರೆ ನಾವು ಒಂದ್ ಸರ್ಕಾರ, ಅವರು ಒಂದ್ ಸರ್ಕಾರ, ಅವ್ರಿಗೂ ಎಲ್ಲ ಕಷ್ಟ ಸುಖಕ್ಕೆ ನಾವು ಸ್ವಲ್ಪ ಸಮಯ ಕೊಡ್ಬೇಕಲ್ಲ. ಅಡ್ಮಿನಿಸ್ಟ್ರೇಟಿವ್ ಆಗಿ ಎಲ್ಲಾ ನಮ್ಗೆ ಇದ್ದಂತಹ ಸಾಧನಗಳನ್ನ ಎಲ್ಲಾ ಮೀನ್ಸ್ ಅನ್ನ ಪ್ರಯೋಗ ಮಾಡಿ, ಎಲ್ಲಾ ಮೀನ್ಸು ಆಗಿ ಪ್ರೈಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿ 2 ಬಾರಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ಉಳಿದಿರೋ ಮಾರ್ಗ ಏನು? ಅನಿವಾರ್ಯವಾಗಿ ಕೋರ್ಟಿಗೆ